ಬೆಂಗಳೂರು ರಾಜ್ಯಕ್ಕೆ ಬಹಳ ಆದಾಯನ ಕೊಡ್ತಕ್ಕಂಥ ಒಂದು ನಗರ. ಸುಮಾರು 60ರಿಂದ 65% ಆದಾಯವನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಬೆಂಗಳೂರು ರಾಜ್ಯದ ಎಂಜಿನ್. ಅದನ್ನು ನಿರ್ಲಕ್ಷಿಸಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅಧ್ಯಕ್ಷರೇ. ಆದ್ರಿಂದ ನಾನು ಇಂಪಾರ್ಟೆಂಟ್ ಇವತ್ತು ಹೇಳುವಂತ ವಿಚಾರ, ಇವತ್ತು ಬಹಳಷ್ಟು ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆತಂಕದಲ್ಲೂ ಇದ್ದಾರೆ. ಈಗಾಗಲೇ ಅದರ ಬಗ್ಗೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ಬಹಳಷ್ಟು ಕಂಪನಿಗಳು ಕೂಡ ನಾವು ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ. ಅದು ಬಯೋಕಾನ್ ಇರ್ಬೋದು, ಇವರೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಹೇಳೋದು ಅಂತದ್ದು ಮೂಲ ಸೌಕರ್ಯ ಇಲ್ಲದೆ ಹೋಗ್ತಾ ಇರುವಂತದ್ದು ಇವರೆಲ್ಲ. ಆ ಮೂಲ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳೋವಂಥದ್ದು, ಬೆಂಗಳೂರು ಏನು ಭಿಕ್ಷೆ ಏನು ಕೇಳ್ತಾ ಇಲ್ಲ, ಬೆಂಗಳೂರು ಭಿಕ್ಷೆ ಏನು ಕೇಳ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದೆ. ಅದರಿಂದ ಇವತ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು 2.5 ವರ್ಷದಿಂದ. ಆದರೆ ಇವತ್ತು ಆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಪ್ರಕಾಶ್ ಹುಕ್ಕೇರಿ ಕಸದ ರಾಶಿಯ ಬೆಂಗಳೂರಾಗಿದೆ. ಇವತ್ತು ರಸ್ತೆ ಗುಂಡಿಗಳ ಬೆಂಗಳೂರಾಗಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಾಗಿದೆ, ಈ ಖಾತೆಗಾಗಿ ಅಲೆದಾಟುವ ಬೆಂಗಳೂರಾಗಿದೆ, ಗುತ್ತಿಗೆದಾರರಿಗೆ ಬಾಕಿ ಕೇಳುವಂತ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಅನುದಾನದ ಕೊರತೆಯಿಂದ ಅನುದಾನವಿಲ್ಲದೆ ಬ್ರ್ಯಾಂಡ್ ಇಲ್ಲ. ಇವತ್ತು ಮನೆ ಕಟ್ಟಿದರೆ ಓಸಿ